ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬೆಳಿಗ್ಗೆನೆ ಟ್ರೆಡಿಷನಲ್ ಆಗಿ ರೆಡಿ ಆಗಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಾವು ಹೊರಡ್ತಿರೋಂಥದ್ದು ಮನೆ ದೇವರಿಗೆ. ಸೊ ನಮ್ಮ ಮನೆ ದೇವರು ಇರೋವಂಥದ್ದು ಶಾಂತಿಗ್ರಾಮ ಅಲ್ವೇನ್ರಿ, ಹೊಳೆ ನರಸೀಪುರ ತಾಲೂಕು ಶಾಂತಿಗ್ರಾಮ ಮಳಲಿ ಲಕ್ಷ್ಮೀ ದೇವಿ. ಸೊ ಆ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಗಂಡ ಇಬ್ಬರು ರೆಡಿ ಆಗಿದ್ದೀವಿ. ಆ್ಯಂಡ್ ಈ ಥರ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ದೀನಿ. ಇದು ಫಸ್ಟ್ ಟೈಮ್ ಆಯಿತಾ ನಾನು ಈ ಥರ ಸ್ಟಿಚ್ ಮಾಡಿಸಿರೋದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಗಣೇಶ್ ಟೈಲರ್, ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಾನು ಫೋನ್ ಮಾಡಿ ಹೇಳ್ತೀನಿ, ಅಂಕಲ್ ಸೂಪರ್ ಆಗಿದೆ, ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ನವೀನ್ ಬನ್ನಿಲಿ ಒಂದು ನಿಮಿಷ ಆಯ್ತಾ. ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಏನಾದರೂ ಸ್ವಲ್ಪ ಟೈಟ್ ಆಗಿದ್ದು ಅಂಕಲ್, ಲಾಸ್ಟ್ ಹೊಲ್ದಿದ್ದು ಬ್ಲೌಸು ಟೈಟ್ ಇತ್ತು ಅಂಕಲ್, ಡಿಸೈನ್ ಕರೆಕ್ಟಾಗಿ ಬಂದಿರಲಿಲ್ಲ ಅದು ಇದು ಅಂತ. ಸೊ ಡಿಸೈನ್ ನೀವು ನೋಡ್ತಾ ಇರ್ಬೋದು. ಈ ತರ ಕಾಲರ್ ನೆಕ್ ಇಟ್ಸಿ ಈ ತರ ಇದು ಬಂದು ಈ ತರ ಡಿಸೈನ್ ಬರುತ್ತೆ. ಇನ್ನು ಬ್ಯಾಕ್ ಬಂದು ಈ ತರ. ಸೊ ಸಕ್ಕದಾಗಿದೆ, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಕೊಡಿ, ನೀವು ರೆಡಿನಾ? ನನ್ನ ಬ್ಯಾಗು ಫುಲ್ಲು ಒಂದು ರೀಲ್ಸ್ ಮಾಡೋದನ್ನ ಸುಸ್ತಾಗ್ಬಿಟ್ಟು ಲೈಟ್ ಆಫ್ ಮಾಡ್ಬಿಡಿ. ಸುಸ್ತಾಗ್ಬಿಟ್ಟು ಸ್ವೆಟ್ ಆಗ್ಬಿಟ್ಟೆ. ಅಪ್ಪ ದೇವ್ರೆ, ಈ ಸ್ಯಾರಿನ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ ಮಾಡಿರ್ತೀನಿ. ಕಲರು ಆನಿಯನ್ ಪಿಂಕ್ ಆಯ್ತಾ, ತುಂಬಾನೇ ಚೆನ್ನಾಗಿದೆ. ಮತ್ತೆ ಅವ್ರ ಪೇಜ್ ಕೊಲಾಬ್ ಮಾಡಿರ್ತೀನಿ, ಯಾವ ಹೌಸ್ ಆಫ್ ತನ್ಯನೋ ಏನು ಬರುತ್ತೆ. ಸೊ ಆ ಪೇಜಿಂದ ತರಿಸಿದ್ದು. ಸಕ್ಕದಾಗಿದೆ ಸ್ಯಾರಿ ಫುಲ್ ಇದೆ ಥರ ಇದೆ. ಆ್ಯಂಡ್ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ, ಬೇಕಿದ್ರೆ ಲೈಟ್ಸ್ ಆಫ್ ಮಾಡಿ. ಡ್ಯಾನ್ಸ್ ಮಾಡ್ತಾ ಇದ್ದದು ಇದು ತೆಂಗಿನಕಾಯಿ ಮನೇಲಿ ಐತಲ್ಲ, ತಗೊಂಡಿದ್ರ ಪೂಜೆಗೆ ಇರೋವು ಎರ್ದೇನ ತಗೊಳ್ಳಿ. ಅದಕ್ಕೆ ಅಲ್ಲಿ ತೆಂಗಿನಕಾಯಿ ಸುಮ್ಮನೆ 55 ರೂಪಾಯಿ ಅಂದ್ರೆ ಮನೇಲಿ ಇದೆಯಲ್ಲ. ಇನ್ನು ಅದು ಆಲ್ರೆಡಿ ಸುಲ್ದಿರೋದಲ್ವಾ, ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ, ತಗೋಬಿಡಿ. ಆ್ಯಂಡ್ ಈಗ ನಾವಿಬ್ರೆ ಹೋಗ್ತಾ ಇದೀವಿ, ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಮಡ್ಲಕ್ಕೆ ಅಲ್ಲೇ ತಗೊಳ್ಳೋಣ. 2 ತಗೊಂಡಿರಿ, ಮಡ್ಲಿಗೊಂದು ಪೂಜೆಗೊಂದು. ಏನ ಒಂದು ಐತೆ, ಇನ್ನೊಂದು ತೆಂಗಿನಕಾಯಿ ದೀಪ ಹಚ್ಚಿದ್ನಲ್ಲ ಫ್ರೆಂಡ್ಸ್. ಹಾಗೆ ಇವತ್ತು ನಾನು ಅಗಾರ ಅವರ ಈ ಒಂದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಬ್ರೊಕಾಲಿನ ಸ್ಟೀಮ್ ಮಾಡ್ಕೊಂಡಿದ್ದೆ. ಸೊ ನಾನು ಲಾಸ್ಟ್ ಟೈಮು ಹಾಗೆ ಬಾಯ್ಲ್ ಮಾಡ್ಕೊಂಡಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ರಮ್ಯಾ ಸ್ಟೀಮ್ ಮಾಡಿಕೊಂಡು ತಿನ್ನಿ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಾದ್ಮೇಲಂತೂ ನನಗೆ ಈ ಥರ ವೆಜ್ಜಸ್ನ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಹಾಗೆ ಹೊರಗಡೆ ಬೇಕಾದರೂ ಕ್ಯಾರಿ ಮಾಡ್ಬೋದು, ಮನೇಲೂ ಅಷ್ಟೇ ಚೆನ್ನಾಗಿ ಸ್ಟೀಮ್ ಮಾಡ್ಕೊಬೋದು. ಆ್ಯಂಡ್ ಈ ಪ್ರಾಡಕ್ಟ್ನ ಲಿಂಕ್ ನಿಮಗೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ರಮ್ಯಾ, ನೀನ್ ಏನೇ ಡ್ರೆಸ್ಗಳು ಹಾಕೊಬೋದು, ಬಟ್ ಸೀರಿಯಲ್ ಕಾಣ್ತೀಯಲ್ಲ, ಬೇರೆ ಯಾವ ಡ್ರೆಸ್ ಅಲ್ಲ, ಮಹಾಲಕ್ಷ್ಮಿ ತರ ಕಾಣ್ತೀಯ. ಥ್ಯಾಂಕ್ ಯು. ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಹೇಳ್ತಾ ಇರ್ತಾರೆ, ರಮ್ಯಾ ನಿಮ್ಗೆ ಸ್ಯಾರಿ ಬೆಸ್ಟ್ ಅಂತ ಅಂದ್ಬಿಟ್ಟು. ಸೊ ನಂದು ಹಂಗೆ ಆಗ್ಬಿಟ್ಟೈತೆ, ನಂಗೆ ವೆಸ್ಟರ್ನ್ ಡ್ರೆಸ್ಗಳು ಹಾಕಿದ್ರೆ ನಂಗೆ ಸೂಟೇ ಆಗಲ್ಲ ಅಂತ ಅನ್ಸ್ಬಿಡುತ್ತೆ. ಸ್ಯಾರಿ ಹಾಕೊಂಡ್ರೆ ನಾನು ಕಂಫರ್ಟಬಲ್ ಆಗಿರ್ತೀನಿ, ನೋಡಕ್ಕೂ ಏನೋ ಚೆನ್ನಾಗಿ ಅನ್ಸುತ್ತೇನೋ ಅಂತ ಅನ್ಸುತ್ತೆ. ಸೊ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ಹಾಗೆ ಕಟ್ಕೊಂಡಿರೋಂಥ ನನ್ನ ಗಂಡನಿಗೆ ನನ್ನ ಸೀರೆ ಹಾಕ್ಕೊಬಿಟ್ರಂತೂ ತುಂಬ ಖುಷಿ ಆಗ್ತಿರುತ್ತೆ. ಅವ್ರು ಹೇಳ್ತಿರ್ತಾರೆ ಯಾವಾಗಲೂ ಶುಕ್ರವಾರ ಸೀರೆ ಉಟ್ಕೊಂಡು ಮನೇಲಿ ದೀಪ ಹಚ್ಚು. ನವೀನ್ಗೂ ಅಷ್ಟೇ, ನಾನು ಬೇರೆ ಡ್ರೆಸ್ ಎಲ್ಲ ವೇರ್ ಮಾಡೋದಕ್ಕಿಂತ ಸ್ಯಾರಿ ಹಾಕ್ಕೊಂಡಾಗ ಅವ್ರು ನಂಗೆ ತುಂಬ ಕಮೆಂಟ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ, ನಿಂಗೆ ತುಂಬ ಚೆನ್ನಾಗಿ ಸ್ಯಾರಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಏನು ಗೊತ್ತಾ, ನಾವು ಇಷ್ಟಪಡೋ ವ್ಯಕ್ತಿಗಳು ಅವ್ರು ಹೇಗೆ ಇರಲಿ ನಮ್ಗೆ ಅವ್ರು ಇಷ್ಟ ಆಗೇ ಆಗ್ತಾರೆ. ಹಾಗೆ ನಾನು ಹೇಳ್ತಾ ಇರ್ತೀನಿ, ಈ ಜಗತ್ತಲ್ಲಿ ನನ್ನನ್ನು ತುಂಬ ಪ್ರೀತಿ ಮಾಡೋ ವ್ಯಕ್ತಿ ಅಂದರೆ ಒಂದು ನನ್ನ ತಾಯಿ, ಅದು ಬಿಟ್ಟರೆ ನನ್ನ ಗಂಡ. ಫ್ರೆಂಡ್ಸ್, ಈಗ ಟೈಮ್ ಬಂದು 1:30. ಆಕ್ಚುಲಿ ಡಿಸ್ಟೆನ್ಸ್ ಬಂದು ನಮ್ಮ ಮನೆಯಿಂದ ಇಲ್ಲಿಗೆ 130 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಮ್ಗೆ ನಾವು ಟಿಫನ್ ಎಲ್ಲ ಮುಗಿಸಿ ಒಂದು 11 ಆಯ್ತಾ ಹೊರಡೋದು. ಒಂದು ಕಾಲ ಆಯ್ತು. ಈಗ 1:15 ಇವಾಗ ಬಂದು ತಲುಪ್ತಾ ಇದೀವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? ದೇವಸ್ಥಾನ ಇಲ್ಲೇ ಕಾಣ್ತಿಲ್ಲ, ಇಲ್ಲೇ ದೇವಸ್ಥಾನದ ಹತ್ರ ಬಂದ್ವಿ. ಇಷ್ಟೊತ್ತಾಯ್ತು. ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ಬಿಡಿ, ದೇವಸ್ಥಾನ ಬತ್ತಲ್ಲ ಅಂತ ಕದ್ವಿ. ಸೊ ಹಳ್ಳಿ ಅಲ್ವಾ. ಸೊ ಶ್ರೀ ಲಕ್ಷ್ಮೀ ದೇವಿ ಗಿಡ್ಡಮ್ಮ ದೇವಸ್ಥಾನ, ಲಕ್ಷ್ಮೀ ದೇವಿ ಮೆಡಿಕಲ್ಸ್ ಎಲ್ಲ ನೋಡು, ದೇವ್ರ ಹೆಸರು. ತುಂಬಾ ಚೆನ್ನಾಗಿ ಈಗ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ತುಂಬಾ ಸಕ್ಕದಾಗಿ ಕಾಣುತ್ತೆ ಈಗ ದೇವಸ್ಥಾನ. ಖುಷಿ ನಮ್ಗೆ ನಮ್ ದೇವ್ರ ನೋಡಕ್ಕೆ. ಇವತ್ತೇನು ಅಷ್ಟೊಂದು ರಶ್ ಇರಲ್ಲ. ಈ ಸಂಡೇ ಮತ್ತೆ ಇದು ಹರಕೆ ತೀರ್ಸೋ ವಾರಗಳಿರುತ್ತಲ್ಲ,
ಅವತ್ತಿನ ದಿನ ಎಡೆ ಎಲ್ಲ ಕೊಡ್ತಾರಲ್ಲ, ಅವತ್ತು ಸ್ವಲ್ಪ ತುಂಬಾ ಇದಿರುತ್ತೆ. ಮತ್ತೆ ಟೈಮು ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಬಂದು ಹೋಗಿರ್ತಾರೆ, ನಾವ್ ಇಷ್ಟೊತ್ತಿಗೆ ಬಂದಿದೀವಿ. ಒಂಥರ ವೈಬ್ ಇಲ್ಲಿಗೆ ಬಂದ್ರೆ. ಮರ ತೆಗ್ದಾಕಂದ್ರೆ ಇದು ಟೈಮ್ ಆಗುತ್ತೆ, ನಡೀರಿ ಹೋಗೋಣ. ಆಯ್ತು. ನಾವೀಗ ಇಲ್ಲೇ ಮಡ್ಲಕ್ಕಿ ನಾನು ಮೈಸೂರಿಂದ ಏನು ತೊಗೊಬರ್ಲಿಲ್ಲ. ಯೂಶ್ವಲಿ ಆ ಥರ ಹಿಂದಿನ ದಿನ ನಾನು ರೆಡಿ ಮಾಡಿ ಇಟ್ಕೊಬಿಡ್ತಾ ಇದ್ದೆ. ಬಟ್ ಇವತ್ತು ಇಲ್ಲೇ ತೊಗೊಳ್ಳೋಣ, ದೇವಸ್ಥಾನದ ಹತ್ರನೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾನು ಈ ದೇವ್ರ ಬಗ್ಗೆ ಹೇಳೋದಾದರೆ, ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಅಂತ ಇದ್ದೇ ಇರುತ್ತೆ. ಒಂದು ಗಾದೆನೇ ಹೇಳ್ತಾರೆ ಆಯಿತಾ, ಏನು ಮನೆ ದೇವ್ರನ್ನ ಮರೆತ್ರೆ ಮನೆ ಹಾಳು ಅಂತ ಅಂದ್ಬಿಟ್ಟು. ಸೊ ಮನೆ ದೇವ್ರನ್ನ ಅವಾಗವಾಗ ಮನೆ ದೇವ್ರಿಗೆ ಭೇಟಿ ಆಗೋದಿರ್ಬೋದು, ನಮಗೆ ತುಂಬ ದೂರ ಆಗುತ್ತೆ. ಬಟ್ ನಾವು ಏನೇ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ರೂ, ಅಥವಾ ಹೊಸದಾಗಿ ವೆಹಿಕಲ್ಸ್ನ ತೊಗೊಂಡಾಗ್ಲೂ ಅಷ್ಟೇ, ನಾವು ತಾಯಿ ಹತ್ರ ಬಂದು ಹೋಗ್ತೀವಿ. ಅದೇನೋ ಗೊತ್ತಿಲ್ಲ, ನಾನು ಮದುವೆ ಆಗಿ ಬಂದಾದಮೇಲೆ ಆ ತಾಯಿನ 7 ವರ್ಷ ಆಯಿತು ನಾನು ಮದುವೆ ಆಗಿ ಬಂದು. ಸೊ ಆಗ್ಲಿಂದ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಫಸ್ಟ್ ಕರ್ಕೊಂಬರ್ತಾರಲ್ವ, ಆವಾಗಲೇ ತಾಯಿ ಹತ್ರ ಒಂದು ಬೇಡಿಕೆನ ಇಟ್ಟಿದ್ದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಬೇಡ್ಕೊಂಡಿದ್ದನ್ನೆಲ್ಲ ಕರುಣಿಸಿದ್ದಾಳೆ. ಕೆಲವ್ರು ಕಮೆಂಟ್ ಹಾಕಿದ್ರಿ, ನಮಗೆ ಏನು ದೇವ್ರ ಬಗ್ಗೆ ಅಷ್ಟೊಂದು ಹೇಳ್ತೀರಾ, ಮತ್ತು ಪ್ರತಿಯೊಂದು ದೇವ್ರ ಬಗ್ಗೆ ಹೇಳಿದಾಗ್ಲೂ ಲೈಫ್ ಟರ್ನಿಂಗ್ ಪಾಯಿಂಟು, ಇವ್ರು ಬಂದಮೇಲೆ ನಮ್ಮ ಜೀವನ ಚೇಂಜ್ ಆಗಿತ್ತು ಅಂತ ಎಲ್ಲ ದೇವ್ರಿಗೂ ಹೇಳ್ತೀರಾ ಅಂತ. ನಾನು ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀನಿ. ಆ ದೇವರು ಎಲ್ಲರಿಂದಲೂ ಕೂಡ ಒಂದೊಂದು ಬದಲಾವಣೆ ನಮ್ಮ ಜೀವನದಲ್ಲಿ ನಡೆದಿದೆ. ಸೊ ಸಾಯಿಬಾಬನ ನಂದು ಮತ್ತು ನವೀನ್ ನಾವು ರಿಲೇಷನ್ಶಿಪ್ಪಲ್ಲಿದ್ದಾಗ, ಲವ್ ಮಾಡಬೇಕಾದ್ರೆ ನಾವಿಬ್ಬರು ತುಂಬ ಪೂಜೆ ಮಾಡ್ತಾಯಿದ್ವಿ. ನಾನಾಗಿರ್ಬೋದು ಅಥವಾ ನವೀನ್ ಆಗಿರ್ಬೋದು, ತುಂಬ ಬಾಬನ್ನ ಪೂಜೆ ಮಾಡ್ತಾಯಿದ್ವಿ. ಅದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋದು. ನನ್ನ ಮಾತು ಸ್ವಲ್ಪ ತೊದಲ್ತಿದೆ ಅಂತ ಅನಿಸುತ್ತೆ, ಬಿಕಾಸ್ ನಂಗೆ ಹುಷಾರಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಒಂದು ಮದುವೆ ಅನ್ನೋದು ಒಂದು ಹೆಣ್ಣಿನ ಅಥವಾ ಗಂಡಿನ ಅರ್ಧ ಜೀವನನೇ ನಿರ್ಧಾರ ಮಾಡಿಬಿಡುತ್ತೆ. ಸೊ ನಾನು ಮದುವೆ ಆದಾಗ ನನಗೆ 23-24 ವರ್ಷ. ಆ ಟೈಮಲ್ಲಿ ನಾನು ನವೀನ್ನ ಮದುವೆ ಆದೆ. ಸೊ ಮದುವೆ ಆದಮೇಲೆ ನಮ್ಮ ರೆಸ್ಟ್ ಆಫ್ ದಿ ಲೈಫ್ ಹೇಗೆ ಇರಬೇಕು ಅನ್ನೋದು ಒಬ್ಬ ಗಂಡನಿಂದ ನಿರ್ಧಾರ ಆಗುತ್ತೆ. ಸೊ ಅಂಥವ್ರು ಸಿಗಬೇಕಂತ ಅಂದರೆ ನಮ್ಮ ಲೈಫಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರ ವ್ರತಗಳನ್ನ, ನಾನು ಎಷ್ಟು ವ್ರತಗಳು ಮಾಡಿದ್ದೀನಿ ಸಾಯಿಬಾಬಂದು ಅಂದರೆ ಅದು ಹೇಳೋದಕ್ಕೆ ಆಗಲ್ಲ. ಒಂದು ಹೆಣ್ಣಿಗೆ ಗಂಡ ಅದನ್ನು ಒಬ್ಬ ಸರಿಯಾಗಿದ್ದರೆ, ಬೇರೆ ಏನೇ ಪ್ರಾಬ್ಲಮ್ಸ್ ಬಂದರೂ, ಬೇರೆಯವ್ರು ಹೇಗೆ ಇದ್ದರೂ ಕೂಡ ಜೀವನನ ನಿಭಾಯಿಸ್ಬೋದು. ಸೊ ನಾನು ಆ ವಿಷಯದಲ್ಲಿ ನಿಜವಾಗ್ಲೂ ಅದೇನೋ ಒಂದು ಹೂ ಜಾಸ್ತಿ ಇಟ್ಟಿದ್ರು ಅಂತ ಹೇಳ್ತಾರಲ್ಲ, ಹಾಗೆಯೇ ನನ್ನ ಲೈಫಲ್ಲಿ ಅನಿಸಿದೆ. ತಾಯಿ ದರ್ಶನ ಕೂಡ ಆಯಿತು, ಮಡ್ಲಕ್ಕಿ ಕೊಟ್ವಿ. ಅದೆಲ್ಲ ಆದಮೇಲೆ ನಾನಿಲ್ಲಿ ಕುಂಕುಮ ಮತ್ತು ಹೂ ಬಳೆ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಇಟ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಒಂದೊಂದು ದೇವರಿಂದ ಒಂದೊಂದು ಒಳ್ಳೆಯದಾಗಿದೆ. ಸೊ ಹೇಗೆ ಬಿಡೋದಕ್ಕಾಗುತ್ತೆ? ನಾನು ಹೇಳಿದ್ನಲ್ಲ, ನನ್ನ ಮದುವೆ ಟೈಮಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್, ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ಅದಾದಮೇಲೆ ಇನ್ನು ನಮ್ಮ ಲೈಫ್ ಅಂತ, ಜೀವನ ಅಂತ ಶುರು ಮಾಡಿದಾಗ ನಾವು ಒಂದು ಎಲ್ಲರ ಥರ ಒಂದು ಬಾಡಿಗೆ ಮನೆಯಿಂದನೇ ಶುರು ಮಾಡ್ತೀವಿ. ಮತ್ತು ಕೆಲವು ಟೈಮಲ್ಲಿ ನಮಗೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ. ಸೊ ಈ ಥರದ್ದೆಲ್ಲ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಜೀವನದಲ್ಲಿ, ಆಯಿತಾ. ಅದೆಲ್ಲ ಆದಾಗ ಒಂದೊಂದು ದೇವ್ರ ಬಗ್ಗೆ ಗೊತ್ತಾದಾಗ, ದೇವ್ರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಒಂದೊಂದು ವಿಷಯದಲ್ಲಿ ಒಂದೊಂದು ಥರ ಬದಲಾವಣೆ ಆಗಿದೆ. ಸೊ ಕಷ್ಟ ಬಂದಾಗ ಒಬ್ರ ಹತ್ರ ಹೇಳ್ಕೊಳ್ಳೋದಿದೆಯಲ್ಲ, ಇವತ್ತಿನ ಕಾಲದಲ್ಲಿ ಅದನ್ನು ಕೇಳೋದಕ್ಕೂ ಕೂಡ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಮ್ಮ ಕಷ್ಟಗಳನ್ನ ಹೇಳ್ಕೊತೀವಿ ಅಂತ ಬೇರೆಯವ್ರ ಹತ್ರ ಹೇಳೋಕ್ಕೋದ್ರೆ ಅವ್ರಿಗೆ ಬೋರಿಂಗ್ ಅಂತ ಅನಿಸುತ್ತೆ, ಅವ್ರಿಗೇನೋ ಏನಪ್ಪ ತಲೆ ತಿಂತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಕೇಳಿಸ್ಕೊಂಡ್ರೂ ಕೂಡ ಹಿಂದೆಗಡೆ ಮಾತಾಡಿಕೊಂಡು ನಗಾಡ್ತಾರೆ. ಅದ್ರ ಬಿಟ್ಟು ದೇವ್ರ ಹತ್ರ ಬಂದು, ದೇವ್ರ ಹತ್ರ ಮನಸ್ಸಿಂದ ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಕುತ್ಕೊಂಡು ದೇವ್ರ ಹತ್ರ ಮುಕ್ತವಾಗಿ ಮಾತಾಡಿದಾಗ, ಬೇಡ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಇದು ನನ್ನ ನಂಬಿಕೆ ಕೂಡ. ಇವತ್ತು ನಾವು ಎಷ್ಟು ಲಕ್ಕಿ ಅಂತ ಅಂದರೆ, ಈ ದೇವಸ್ಥಾನ ನಮಗೆ ಲಾಸ್ಟ್ ಟೈಮ್ ಕೂಡ ಹಿಂಗೆ ಓಪನ್ ಆಗಿತ್ತು. ಬೇರೆ ಪುರೋಹಿತರಿದ್ರು, ಅಂದರೆ ಇಲ್ಲಿ ಒಂದೊಂದು ಊರ ಜನಕ್ಕೆ ಮಾಡ್ಕೊಡೋದು. ನಮಗೆ ಲಾಸ್ಟ್ ಟೈಮು ನಾವು ಹಿಂಗೆ ಅನ್ಕೊಂಡು ಬಂದಿದ್ವಿ, ದರ್ಶನ ಆಗಲ್ಲ, ಹೊರಗಡೆನೆ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತ. ಬಟ್ ಇದನ್ನೇ ಕಾಲು ತೊಳ್ಕೊಂಡು. ಸೊ ಇವತ್ತು ದೇವಸ್ಥಾನ ಕರೆಕ್ಟಾಗಿ ನಾವು ಬರೋ ಟೈಮ್ಗೆ ಓಪನ್ ಆಯಿತು. ಸಿಕ್ಕಾಪಟ್ಟೆ ಖುಷಿ ಅನಿಸ್ತಿದೆ, ಬ್ಲೆಸ್ಡ್ ಅಂತ ಅನಿಸ್ತಾ ಇದೆ. ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ. ಯಾರೇ ಕೈ ಬಿಟ್ಟರು ಭಗವಂತ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಮೇಲೆ ನಂಬಿಕೆ ಇಡಿ, ಅವ್ನು ಯಾವಾಗಲೂ ಜೊತೆಲಿ ಇದ್ದೇ ಇರ್ತಾನೆ. ಫ್ರೆಂಡ್ಸ್, ಫೈನಲಿ ನಮ್ಮ ಮನೆ ದೇವ್ರ ದರ್ಶನ ಮುಗೀತು. ಈಗ ನಾವು ಹೋಗ್ತಾ ಇದ್ದೀವಿ.
ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ಪೂಜೆ ದೇವರು ಆಯ್ತು. ಗಂಡೇವರು 2 ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಸೊ ನವೀನ್ ಅವರಂತೂ ಫುಲ್ ಖುಷಿಯಾಗಿದ್ದಾರೆ. ಬಾಗ್ಲು ತೆಗಿಯಲ್ಲ ಅನ್ಕೊಂಡು ಹೊರಗಡೆನೆ ಗೇಟ್ ಹಾಕಿದ್ದಾರೆ. ಆಕ್ಚುಲಿ ಆ ಗೇಟ್ ಹತ್ರನೇ ಅಷ್ಟಕ್ಕೊಂದು ಎಲ್ಲ ಹಾಕಿ ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಬಿಟ್ಟು ಬರ್ತಾ ಇದ್ವಿ. ಹಾಗಾಗಿ ನಾವು ತೆಂಗಿನಕಾಯಿನೂ ಕೂಡ ತಗೊಂಡಿರ್ಲಿಲ್ಲ. ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ನಮ್ದು ಎಂದೇವ್ರದ್ದು ತೆಗ್ದಿರ್ತಾರೆ ದೇವಸ್ಥಾನ, ಬೆಳಗ್ಗೆ 6ರಿಂದ ನೈಟ್ ವರೆಗೂ ತೆಗ್ದಿರ್ತಾರೆ. ಕಂಟಿನ್ಯೂಸ್ Continuous ಆಗಿರುತ್ತೆ ಅದು. ಓಕೆ. ಇಲ್ಲಿ ಆತರ ಇಲ್ಲ. ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರು ಬೀಗ ಕೋರ್ಟ್ ಆಗಿರ್ತಾರೆ. ನಾವು ಅವ್ರಿಗೆ ಕಾಲ್ ಮಾಡ್ಬೇಕು, ನಾವು ಬರೋಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡ್ಬೇಕು ಅವ್ರಿಗೆ ಇಲ್ಲಿ. ಹಾಗಾಗಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಈ ತರ ಆಗುತ್ತೆ. ನಾವಾಗ ನಂಬರ್ ತಗೊಂಡಿದೀವಿ ಅವ್ರದ್ದು. ಆಕ್ಚುಲಿ ಇಲ್ಲ, ಲಾಸ್ಟ್ ಟೈಮ್ ಬಂದಾಗ ತಗೊಂಡಿದ್ದೀನಿ, ನಾನು ಮರ್ತ್ಬಿಟ್ಟಿನಿ. ಅವ್ರು ಕಾಲ್ ಬಿಟ್ಟು ನಮ್ಮ ಪುಣ್ಯಕ್ಕೆ ಅಲ್ಲೇ ಬಂದ್ರು. ಆಗ ನಮ್ಮೂರ್ಗೆ ಪೂಜೆ ಮಾಡೋದು ಅವ್ರೇನೆ. ಸೊ ಇಂತಿಂತ ಊರ್ಗೆ ಇಂಥವ್ರು 8 ಜನ ಪೂಜಾರಿ ಇದಾರಂತೆ. ಸೊ ಅವ್ರು ಇಂತಿಂತ ಊರುಗಳಿಗೆ ಇವರು ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ನಮ್ಗೆ ಆನಂದ್ ಗುರೂಜಿ ಅಂತ ಅವ್ರು ನಮಗ್ ಪೂಜೆ ಮಾಡ್ಕೊಡೋದು. ಗುರುಜಿ ನಾನು ಹಂಗೆ ಸೇವ್ ಮಾಡಿದ್ದೀನಿ, ಆನಂದ್ ಗುರೂಜಿ ತವನಂದಿ ವೀರಭದ್ರೇಶ್ವರ ಅಂತ. ಸೊ ಹಂಗಾಗಿ ಪೂಜೆ ಎಲ್ಲ ಆಯ್ತು, ಖುಷಿ ಆಯ್ತು ನನ್ ಕೊಟ್ಟಿದ್ದೀನಿ. ಸೊ ನಮ್ಮ ಒಂದು ಟೆಂಪಲ್ ರನ್ ಇಲ್ಲಿಗೆ ಮುಗ್ದಿಲ್ಲ. ಮರಿ ನೋಡು, ಏನು ಮರಿ ವಾತ ಟೆಂಪಲ್ ರನ್ ನಮ್ದು ಇಲ್ಲಿಗೆ ಮುಗ್ದಿಲ್ಲ. ನೆಕ್ಸ್ಟ್ ನಮ್ದು ಇರೋದು ಇವತ್ತು ಶನಿವಾರ ಅಲ್ವಾ, ಇವತ್ತು ಶನಿದೇವ್ರ ದೇವಸ್ಥಾನದಲ್ಲಿ ಪ್ರಸಾದ ಹೇಳಿದೀವಿ. ಪ್ರಸಾದ ನಾವು ಮಾಡಿಸ್ತಾ ಇದೀವಿ ನಮ್ ಕಡೆ ಎಲ್ಲ ಸೇವೆ. ಆಕ್ಚುಲಿ ಇನ್ನೊಂದೇನಪ್ಪಾ ಅಂದ್ರೆ ನಾವ್ ಯಾವಾಗ್ಲೂ ಮನೆ ದೇವ್ರಿಗೆ ಬೆಳಿಗ್ಗೆನೆ ಬರ್ಬಿಡ್ತಾ ಇದ್ವಿ. ಒಂದ್ 7 ಗಂಟೆ ನಾವ್ ಆತರ ಹೊರಟ್ಬಿಟ್ಟು, ಯಾಕಂದ್ರೆ ಬಿಸಿಲಾದ್ಮೇಲೆ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ನಾವ್ ಯಾವಾಗ್ಲೂ ಬೇಗ ಅದೇ ರೀಸನ್ಗೆ ಹೊರಟ್ಬಿಡ್ತಾ ಇದ್ದಿದ್ದು. ಬಟ್ ಇವತ್ತು ನಾವು ಸ್ವಲ್ಪ ಲೇಟ್ ಆಗಿ ಹೊರಡ್ಲಿಕ್ಕೆ ರೀಸನ್ ಏನು ಅಂತ ಅಂದ್ರೆ, ಇಲ್ಲಿ ಶನಿದೇವ್ರ ದೇವಸ್ಥಾನದಲ್ಲಿ ಪೂಜೆ ಆಗೋದು ಆಲ್ಮೋಸ್ಟ್ ಒಂದು 3 ಮೇಲೆ ಈಗ ಆಗ್ತಾ ಇರುತ್ತೆ. ನಾವ್ ಇನ್ನೂ ಊಟ ಮಾಡಿಲ್ಲ, ಈಗ ಪೂಜೆ ಆಗ್ತಾ ಇರುತ್ತೆ. ಸೊ ನಾವು ಬೇಗ, ನಮ್ಮ ಎಸ್ಟಿಮೇಷನ್ ಗಿಂತ ಒಂದು 45 ಮಿನಿಟ್ಸ್ ಲೇಟ್ ಆಗಿ ಹೊರಟ್ವಿ. ನಾವ್ ಯಾವಾಗ್ಲೂ ಅಷ್ಟೇ, ಇವಾಗ ಅಂತಲ್ಲ, ಯಾವಾಗ್ಲೂ ಅಷ್ಟೇ. ನಾವು ಅನ್ಕೊಂಡಿರೋ ಟೈಮ್ ಗಿಂತ 1 ಅವರ್ ಲೇಟ್ ಆಗಿ ಹೊರಡೋದು. ಸೊ ಅನ್ಕೋಬೇಕಾದ್ರೆ ಸ್ವಲ್ಪ ಬೇಗ ಅನ್ಕೋಬಿಟ್ರೆ ಬೆಟರ್ ಅಂತ ಅನ್ಸುತ್ತೆ. ಆಯ್ತಾ, ನಂಗೇನ್ ಹಸ್ವಾಗ್ತಿಲ್ಲ. ದೇವಸ್ಥಾನದಲ್ಲಿ ಅಲ್ಲಿ ಇದು ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಇದು ಪೊಂಗಲ್ ಪ್ರಸಾದ ಕೊಟ್ರು. ಅದೊಂದ್ 2-3 ತುತ್ತು ತಿಂದೆ, ನಂಗೆ ಸಮಾಧಾನ ಆಯ್ತು. ಇವ್ರಿಗೆ ಆಗ್ತಾ ಇಲ್ಲ, ಹೊಟ್ಟೆ ಹಸ್ವಾಗ್ತಾ ಇದೆ. ಈಗ ಅಲ್ಲಿ ನಾವು ಪ್ರಸಾದ ಮಾಡಿಸ್ತಾ ಇದೀವಲ್ಲ ಶನಿದೇವ್ರ ದೇವಸ್ಥಾನದಲ್ಲಿ, ಅಲ್ಲೂ ಕೂಡ ಪ್ರಸಾದ ಸಿಗುತ್ತೆ. ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಮೈಸೂರ್ ಕಡೆ ಹೊರಡೋದೇನೆ. ಆಲ್ಮೋಸ್ಟ್ ನಾವ್ ಇವತ್ತು ಹೋಗೋಷ್ಟಲ್ಲಿ ಸಂಜೆ ಒಂದು 6 ಗಂಟೆ ಆಗುತ್ತೆ. ಈಗಲೇ 3 ಗಂಟೆ. ನಾವು ಕರೆಕ್ಟ್ ಆಗಿ ಹೊರಟ್ರೆ ಸ್ಟಾಪ್ ಕೊಡ್ಬೇಕು. 3-2-5 ದೇವಸ್ಥಾನದಲ್ಲಿ ಆಗುತ್ತೆ. ಇನ್ನ ತಿಂಡಿ ಈಗ ಊಟ ಮಾಡಕ್ ಹೋದ್ರೆ ಅಲ್ಲೊಂದು ಅರ್ಧ ಗಂಟೆ ಹೋಗುತ್ತೆ. 6 ಗಂಟೆ ಮಿನಿಮಮ್, 6 ಗಂಟೆ ಬೇಕು. ಸೊ ಈಗ ನಾವು ಹೊರಟ್ವಿ. ನರಸೀಪುರದಲ್ಲಿ ಒಳ್ಳೆ ಹೋಟೆಲ್ ಯಾವ್ದಿದೆ? ರೋಡ್ ಸೈಡ್ ಅಲ್ಲಿ ಯಾವ್ದು ಹೋಟೆಲ್ಗಳಿಲ್ಲ. ಇಲ್ಲ ಅಂದ್ರೆ KR ನಗರದಲ್ಲಿ ಮಾಡೋಣ ಬಿಡಿ. KR ಅಂತ ಹೋದ್ರೆ ನಂಗೆ ತಲೆನೋವು ಪಕ್ಕ ಬಂದ್ಬಿಡುತ್ತೆ. ಆಯ್ತಲ್ಲ, ಆಗ್ಲೇ ಇಲ್ಲಿ ತಲೆ ಹಿಡ್ಕೊಂಡಂಗ ಐತೆ. ಆಯ್ತು ಬಿಡಿ, ಹಂಗಂದ್ರೆ ನಾನು ಊಟ ಮಾಡ್ಲೇಬೇಕು. ವೆದರ್ ಬೇರೆ ಹೆಂಗಿರೋದ್ಕು ಥಂಡಿ. ನನಗೆ ಹೋಟೆಲ್ ಇಫ್ ಇನ್ ಕೇಸ್ ಅದು ಹೈಜೆನಿಕ್ ಆಗಿಲ್ಲ ಅಂತ ಅಂದ್ರೆ ನಂಗೆ ಇಷ್ಟ ಆಗೋದಿಲ್ಲ, ನಾನು ತಿನ್ನೋದಿಲ್ಲ. ಅದಕ್ಕೆ ಇವ್ರು ವೇಟ್ ಮಾಡಕ್ ಆಗಲ್ಲ. ಚೆನ್ನಾಗಿ ನಾವು ಫುಟ್ಪಾತಲ್ಲಿ ತಿಂತೀವಿ, ನಾವು ತಿನ್ನೋದಿಲ್ಲ ಅಂತಲ್ಲ, ನಾವು ಮ್ಯಾಕ್ಸಿಮಮ್ ತಿಂತೀವಿ. ನಂಗೆ ಹೇಳ್ಬೇಕಂದ್ರೆ ಇಷ್ಟ. ಈ ಸ್ಟ್ರೀಟ್ ಫುಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನೀಟಾಗಿರ್ಬೇಕು, ನೀಟಾಗಿರ್ಬೇಕು. ಸೊ ನೀಟಾಗಿ ಅವರು ಕ್ಲೀನ್ ಆಗಿರ್ಬೇಕು. ಯಾರೇ ಆದ್ರೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ. ಹಂಗಾಗಿ ಫಾಸ್ಟ್ ಫುಡ್ ಅಲ್ಲಿ ಸಿಗೋಂತ ಮಜಾ, ಈ ಚಾಟ್ಸ್ ಎಲ್ಲ, ಈ ಫಾಸ್ಟ್ ಫುಡ್ ಅಲ್ಲಿ ತಿಂದಾಗ ಟೇಸ್ಟ್ ಸಿಗುತ್ತಲ್ಲ, ಅದು ಎಂತ ಹೋಟೆಲ್ಗೆ ಹೋಗ್ಬಿಟ್ಟು ಈ ಗೋಬಿ ಮಂಚೂರಿ ಅದೆಲ್ಲ ಆರ್ಡರ್ ಮಾಡಿದ್ರೆ ಚೆನ್ನಾಗೇ ಇರೋದಿಲ್ಲ. ಅದ್ರಲ್ಲೂ ಇಲ್ಲಿ 40 ರೂಪಾಯಿ 50 ರೂಪಾಯಿ ಸಿಗೋದು, ಅಲ್ಲಿ 150 180 ಈ ತರ ಇರುತ್ತೆ. ಬಟ್ ನಮ್ಗೆ ಇಷ್ಟ ಆಗೋದು ರೋಡ್ ಸೈಡ್ ಮಾರೋದೇ ನಮ್ಗೆ ಇಷ್ಟ ಆಗೋದು. ಫ್ರೆಂಡ್ಸ್, ನಂಗೆ ಸ್ಯಾರಿ ಎಷ್ಟು ಇಷ್ಟ ಆಯ್ತು ಗೊತ್ತಾ ಇವತ್ತು. ನನ್ಗೆ ನನ್ ಮೇಲೆ ಲವ್ ಆಗಿದೆ. ಆನಿಯನ್ ಸ್ಯಾರಿ, ಆನಿಯನ್ ಕಲರ್ ಸ್ಯಾರಿ, ಆನಿಯನ್ ಸ್ಯಾರಿ ಅಂತೆ, ಆನಿಯನ್ ಪಿಂಕ್ ಚೆನ್ನಾಗ್ ಕಾಣ್ತಾ ಇದೆ. ಚೆನ್ನಾಗ್ ಕಾಣ್ತಿದ್ಯಾ? ಸರಾನು ಚೆನ್ನಾಗ್ ಕಾಣ್ತೈತೆ ಅಲ್ವೇನ್ರಿ? ಈ ಡಿಸೈನ್ ಏನೋ ಒಂಥರ ಚೆನ್ನಾಗ್ ಕಾಣ್ತಾ ಇದೆ. ನಾಯಿ ಮರಿ ಹುಷಾರು. ಮರಿ ನೋಡಿ ಎಷ್ಟೊಂದ್ರೆ ಎಲ್ಲ ಬ್ಲ್ಯಾಕ್ ಮರಿಗಳು. ಅಮ್ಮ ಕೊಡ್ತೀಯಾ? ಸುಮ್ನಿರ್ರಿ, ಅಜ್ಜ ಕೊಡ್ತೀರಾ ಮರಿ? ಕೊಡಲ್ವಂತೆ.
ಅದಾದಮೇಲೆ ನಾವು ಶನಿದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಜನಗಳೆಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇನ್ನು ಮತ್ತೆ ಇದು ಹೇಳ್ತೀರಾ, ಸೊ ನಾನು ಆಗಲೇ ಹೇಳಿದ್ನಲ್ಲ, ಒಂದೊಂದು ದೇವರಿಂದ ನನಗೆ ಒಂದೊಂದು ಕೆಲಸ ಕಾರ್ಯಗಳಾಗಿದೆ, ಒಳ್ಳೆಯದಾಗಿದೆ ಅಂತ ಅಂದ್ಬಿಟ್ಟು. ಶನಿದೇವ್ರ ಬಗ್ಗೆ ಕತೆ ಕೇಳಿದವ್ರಿಗೆ ಗೊತ್ತಿರುತ್ತೆ ಆ ಶನಿದೇವರ ಒಂದು ಕೃಪೆ ಯಾವ ಥರ ಇರುತ್ತೆ ಅಂತ. ಭಗವಂತ ನಮ್ಗೆ ಯಾವ ಥರ ಕಷ್ಟ ಕೊಡ್ತಾನೆ, ಯಾವ ಥರ ಅದರಿಂದ ಮುಕ್ತಿ ಮಾಡ್ತಾನೆ, ಪ್ರತಿಯೊಂದು ಆ ಭಗವಂತನ ಕಂಪ್ಲೀಟಾಗಿ ನಂಬಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಇವತ್ತು ನಾವು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮನೂ ಕೂಡ ಇಟ್ಕೊಂಡಿದ್ವಿ. ಇವತ್ತು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಹಲಸಿನಣ್ಣಿನ ರಸಾಯನ ಮತ್ತು ಪೊಂಗಲ್ ಮಾಡಿಸಿದ್ವಿ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಬಂದು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಜೀವಿತ್ ಹೊಸ ಮೊಬೈಲ್ ತೊಗೊಂಡಿದ್ದ. ಸೊ ನನ್ನ ಮೊಬೈಲಲ್ಲಿ ಹೇಗೆ ಬರುತ್ತೆ, ನಿನ್ನ ಮೊಬೈಲಲ್ಲಿ ಹೇಗೆ ಬರುತ್ತೆ ಅಂತ ಅವನು ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಅಕ್ಕನ ಮನೆ RCC ಇದೆ, ಸೊ ಅಲ್ಲಿಗೆ ಹೋಗಬೇಕು. ಈಗ ನಾವು ಫಸ್ಟು ನಮ್ಮ ಮನೆ ಅಂದರೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿ RCC ಪೂಜೆಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗ್ತಾರೆ, ಇನ್ನೂ ಹೋಗಿಲ್ಲ, ಅಲ್ಲಿಗೆ ಹೋಗ್ತಾರೆ. ಸೊ ಅದಕ್ಕೆ ಇನ್ನು ಇವತ್ತು RCC ಅಂತ ಅಂದರೆ ಊಟ ಎಲ್ಲ ಮಾಡಿಸ್ಬೇಕಲ್ವ, ಹಾಗಾಗಿ ನಾನ್ ವೆಜ್ ಎಲ್ಲ ತರಿಸಿದ್ರು. ಅದಕ್ಕೆ ಎಲ್ಲ ಕುತ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ನಾನು, ಚಿಂಟು, ಮನೀಷಾ ಎಲ್ಲ ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡ್ತಾಯಿದ್ವಿ. ಕಾಯಿ ತುರ್ಕೊಡ್ತಾಯಿದ್ವಿ. ನಮ್ಮ ಅಕ್ಕನಿಗೆ ಈ ಕಾಯಿ ತುರಿಯೋದು ಮತ್ತು ಮಿಕ್ಸಿಲಿ ಈ ಮಸಾಲೆ ರುಬ್ಕೊಟ್ರೆ ಸಾಕು, ಅವಳು ಕೆಲಸ ಬೇಗ ಮುಗಿಸ್ಕೊತಾಳೆ. ಬಟ್ ಅವಳಿಗೆ ಕಾಯಿ ತುರ್ಕೊಡ್ಬೇಕು, ಅದನ್ನೇ ಹೇಳ್ತಾ ಇದ್ಲು. ಹಾಗಾಗಿ ನಾವು ಈಗ ಎಲ್ಲ ಏನು ಹೆಲ್ಪ್ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವತ್ತು ಚಿಕನ್ ಸಾಂಬಾರ್, ಕಬಾಬ್ ಮತ್ತು ವೈಟ್ ರೈಸ್ ಇಷ್ಟನ್ನು ಮಾಡ್ತಿರೋ ಅಂಥದ್ದು. ಒಬ್ರಿಗೂ ಕೂಡ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದರಲ್ಲೂ RCC ಅಂದರೆ ಏನು ಮೌಲ್ಡಿಂಗ್ ಆಗ್ತಾಯಿದೆ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ನಮ್ಮ ಅಕ್ಕನೂ ಫುಲ್ಲು ಖುಷಿಯಾಗಿದ್ಲು. ನಮ್ಮದೇ ಆದಂಥ ಒಂದು ಸ್ವಂತ ಗೂಡು ಅಂತ ಮಾಡ್ಕೋತಾ ಇದ್ದೀವಿ ಅಂದರೆ ಯಾರಿಗೇ ಆದ್ರೂ ಖುಷಿ ಅಲ್ವಾ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಅವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ನಾನು ಹೋಗೋದಕ್ಕೆ ಆಗಿರಲಿಲ್ಲ, ನಾನು ಸ್ವಲ್ಪ ಮನೇಲೇ ಇದ್ದೆ. ಮಕ್ಳುಗಳು ಇದ್ರಲ್ವ, ಅಮ್ಮನೂ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು, ಇವ್ರೂ ಎಲ್ಲ ಅಥರ್ವ ಮತ್ತು ಆರ್ಯನ ನೋಡ್ಕೊಳ್ಳೋದಿತ್ತಲ್ಲ, ಹಾಗಾಗಿ ನಾನು ಹೋಗಿರಲಿಲ್ಲ. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು, ಮಾಡ್ತಾಯಿದ್ದಾರೆ ಪೂಜೆನ. ಆ್ಯಂಡ್ ಮನೇಲಿ ಈ ಲೇಔಟಲ್ಲೂ ಕೂಡ ಎಲ್ಲ ಆಲ್ರೆಡಿ ಮನೆಗಳಾಗಿದೆ. ಒಂದು ಖುಷಿ ನಮ್ಮ ಅಕ್ಕ ಬಾವನ ಮುಖದಲ್ಲಿ ನಾನು ಆ ಖುಷಿನ ನೋಡ್ತಾ ಇದ್ದೆ. ಇನ್ನು ನನ್ನ ಕತೆ ಏನಾಗಿದೆ ಅಂತಂದರೆ, ಹೇಳಿದ್ನಲ್ಲ ಕೋಲ್ಡ್ ಆಗಿಬಿಟ್ಟು, ಈ ಕ್ಲೈಮೇಟ್ಗೆ ನನಗೆ ಕೋಲ್ಡ್ ಬೇಗ ಆಗುತ್ತೆ, ನವೀನ್ ವಿಕ್ಸಬೆ ತಗೋ ಅಂತ ಅಂದ್ಬಿಟ್ಟು ವಿಕ್ಸ್ ಹಾಕ್ಕೊಡ್ತಾ ಇದ್ದಾರೆ. ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ, ನಾನ್ ಸ್ಟಾಪು ಏನಂದರೆ ರನ್ನಿಂಗ್ ನೋಸು ಮತ್ತು ಹೆಡ್ಡೇಕು, ಫುಲ್ಲು ಶೀತ ಆಗಿಬಿಟ್ಟಿದೆ ನನಗೆ. ಅದನ್ನೇ ಹೇಳ್ತಾಯಿದ್ರು, ಏನು ನೀವು 3 ಜನ, ನನಗೆ ನಮ್ಮ ಅಕ್ಕನಿಗೆ ನನ್ನ ತಮ್ಮನಿಗೆ ಈ ಕ್ಲೈಮೇಟಲ್ಲಿ ಬೇಗ ಹುಷಾರು ತಪ್ಪಿಬಿಡ್ತೀವಿ, ಕೋಲ್ಡ್ ಆಗಿಬಿಡುತ್ತೆ, ಜ್ವರ ಬಂದುಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಬಾಡಿ ಆ ಥರ ಇರುತ್ತಲ್ಲ. ಬಟ್ ಈ ಟೈಮಲ್ಲಿ ಬಿಸಿ ಬಿಸಿಯಾಗಿರೋ ಊಟ, ನೀರು, ಮತ್ತು ನನಗೆ ಸ್ವಲ್ಪನೂ ಡಸ್ಟ್ ಆಗೋಲ್ಲ, ಮನೆ ಕ್ಲೀನಿಂಗು ಅಂತೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಆಗುತ್ತೆ. ಬಟ್ ಮಾಡಲೇಬೇಕು, ನೋಡೋಣ, ಆದಷ್ಟು ಬೇಗ ಹುಷಾರಾಗಬೇಕು. ಇನ್ನೂ ನನಗೆ ವಾಯ್ಸ್ ಎಲ್ಲ ಅದೇ ಥರ ಇದೆ, ಕೋಲ್ಡ್ ಇನ್ನೂ ಕಡಿಮೆನೇ ಆಗಿಲ್ಲ. ಬಟ್ ನವೀನ್ ನಂಗೆ ಸಪೋರ್ಟ್ ಮಾಡ್ತಾರೆ, ಅವರು ಯಾವತ್ತೂ ಜೊತೆ ಇರ್ತಾರೆ. ಆ್ಯಂಡ್ ನೀವೀಗ ನೋಡ್ತಾ ಇರ್ಬೋದು ನನಗೆ ಎಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಅಂತ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.